ನನ್ನ ಅಳಿಯ ರಾಜ್ಕುಮಾರ ಬಾಯಲ್ಲಿ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿರೋ ಅವರೆಲ್ಲಿ ಈ 420 ಎಲ್ಲಿ? ಇಂಡಿಯಾದಲ್ಲಿ ನಿದ್ದೆ, ಲಂಡನ್ ನಲ್ಲಿ ಬಿಸ್ನೆಸ್, ಅಮೆರಿಕದಲ್ಲಿ ವಿಹಾರ, ಇದೆಲ್ಲ ಶ್ರೀಮಂತರ ಲಕ್ಷಣ ಕಣಣ್ಣ. ಅವ್ರ ಅರಮನೆಯಲ್ಲಿ ನೆಲ ವರ್ಷಕ್ಕೆ ಆಳ್ಕಾಳುಗಳು ಇಂಥ ರೇಷ್ಮೆ ಬಟ್ಟೆನೇ ಉಪಯೋಗಿಸ್ತಾರಂತೆ. ನೋಡ್ತಾ ಇರು, ನನ್ನ ಅಳಿಯಂದ್ರು ಫ್ಲೈಟ್ ಇಂದ ಪ್ರಿನ್ಸ್ ತರ ಇಳಿದ್ ಬರ್ತಾರೆ. ಏನ್ ಕಬಡ್ಡಿ ಆಡ್ತಾ ಇದೀಯಾ? ಇಲ್ಲ, ಚಮಕ್ಕು. ನಾನೇ ಉಸಿರು ಕಟ್ಟಂಗಾಗಿ ಕೆಳಗಡೆ ಬಂದ್ರೆ ಏನಿಮ್ದು ಕೊತಿಯಾಟ? ಪೊಲೀಸ್ನವ್ರೆಲ್ಲ ಹೊರಟೋದ್ರ ಅತ್ತೆ? ಮತ್ತೆ ಅತ್ತೆನ ಅತ್ತೆ ಅಂದೆ ಬೇರೆ ಏನಕ್ಕಾಗುತ್ತೆ? ಕತ್ತೆ ಅಲ್ವಾ ಡಾರ್ಲಿಂಗ್? ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಕಟ್ಕೊಂಡಿದ್ ಗಂಡನ್ನೇ ಯಾರ್ ನೀನು ಅಂತ ಕೇಳ್ತಿಯಲ್ಲ ಚಿನ್ನ. ಇಷ್ಟೊತ್ತು ಪೊಲೀಸ್ನವರೊಬ್ಬ 420 ಬಯೋಡೇಟಾ ಹೇಳ್ಬಿಟ್ಟೋದ್ರಲ್ಲ, ಆ ಶ್ರೀಮಾನ್ 420 ನಾನೇ, ರಾಜ, ನಿಮ್ ಅಳಿಯ, ಉರ್ಫ್ ರೌಡಿ ಅಳಿಯ. ನಾನಿದೆ ನಂಬಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ? ನಮ್ ತಂಗಿಯಮ್ಮನ ಆಟು, ರಾಡಮ್ಮನ ಆಟು ಒಳ್ಳೆ ಪ್ರೆಷರ್ ಕುಕ್ಕರ್ ತರ ಹೊಡ್ಕೊತಾ ಇದೆ ನೋಡು. ತಮಾಷೆ ಮಾಡ್ಬೇಡ. ಅಪ್ಪಿ ತಪ್ಪಿ ಪೊಲೀಸ್ನವ್ರಿಗೆಲ್ಲಾರು ಅನುಮಾನ ಬಂದು ನೀನ್ ಎತ್ತಾಕೊಂಡು ಹೋಗ್ಬಿಟ್ರಿ ಏನ್ ಗುರು? ನೋ ಚಾನ್ಸ್ ದಡಿಯಾ, ನನ್ ಎತ್ತಕೊಂಡು ಹೋಗ್ಬಾರ್ದು ಅಂತಾನೆ ಇಂತ ಸೇಫ್ಟಿ ಜಾಗದಲ್ಲಿ ಬಂದು ಸೇರ್ಕೊಂಡಿರೋದು. ಅಂದ್ರೆ ಅವ್ರು ಹೇಳಿದೆಲ್ಲ ನಿಜನಾ? ತಿರ್ಗಾ ಸೀರಿಯಲ್ ರೀಕ್ಯಾಪ್ ತರ ಹೇಳ್ತಾ ಇರ್ಬೇಕಾ? ಬೇಡ. ಅಂದ್ರೆ ನೀನು ಲಂಡನ್ ರಿಟರ್ನ್, ನಿಮ್ಮಪ್ಪ ರಾವ್ ಬಹದ್ದೂರ್ ರಣಧೀರ ಕಂಠೀರವ ಅವ್ರು ಒರಿಜಿನಲ್ಲೇ, ನಾನೇ ಡೂಪ್ಲಿಕೇಟ್. ಈ ಪೊಲೀಸ್ನವ್ರ ಕಾಟದಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದೆ. ಆಗ ನಂತರನೇ ಇರೋ ಇನ್ನೊಬ್ಬ ನನ್ನ ಕಣ್ಣಿಗೆ ಬಿದ್ದ. ಭಾರಿ ಕುಳ, ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು. ಅವನು ಅರ್ಜೆಂಟ್ ಕೆಲ್ಸದ ಮೇಲೆ ಲಂಡನ್ಗೆ ಹೋದ. ನಾನ್ ಯಾಕಪ್ಪ ಆ ಜಾಗದಲ್ಲಿ ಇರಬಾರ್ದು ಅಂತ ಅನಿಸ್ತು ಅಷ್ಟೇ. ಆಮೇಲೆ ನಡೆದಿದ್ದು ಒಂದು ದೊಡ್ಡ ಕಥೆ. ಯು ಚೀಟ್. ಯಾಕೋ ಯಾಕೋ ಹೀಗ್ ಮಾಡ್ದೆ? ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಾನೇನಾದ್ರು ನಿನ್ ಹಿಂದೆ ಬಿದ್ದು ನನ್ನ ಲವ್ ಮಾಡು, ನನ್ ಜೊತೆ ಡ್ಯೂಯೇಟ್ ಹಾಡು, ನನ್ನ ಮದುವೆ ಮಾಡ್ಕೊಂತ ಕೇಳಿದ್ನಾ? ನೀನೇ ನನ್ನ ಜೊತೆ ಬೆಟ್ ಕಟ್ದೆ, ಏನೇನೋ ಡೌಗಳು ಮಾಡ್ದೆ ಅಂತ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಆಮೇಲೆ ನೀವೆಲ್ಲ ಬಂದ್ರಿ, ನನಗೂ ಅವಳಿಗೂ ಮದುವೆ ಮಾಡಿದ್ರಿ. ಆಮೇಲೆ ನಿಮ್ ಸ್ಟೇಟಸ್, ನಿಮ್ ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತಾಯ್ತು. ಅದು ಅಲ್ದೆ ಇಂಥ ಅತ್ತೆ, ಆಹಾ, ಓಹೋ, ಈ ವಯಸ್ಸಲ್ಲೂ ಅದ್ ಎಂತ ಸ್ಟ್ರಕ್ಚರ್, ಏನ್ ಗ್ಲಾಮರ್. ನಿಮ್ ಮಗಳು ಬಂಕಡೆ ಸ್ಟೇಡಿಯಂ ಪಿಚ್ ತರ ಎಲ್ಲ ಸಿಕ್ಸರೆ. ಇಂಥ ಅವಕಾಶನ ಬಿಡೋದು ಉಂಟೆ ಅಂತ ಪರ್ಮನೆಂಟ್ ಆಗಿ ಮನೆ ಅಳಿನಾಗಿ ಡೀಸೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟೆ. ನಿನ್ ಯೋಗ್ಯತೆಗೆ ಡೀಸೆನ್ಸಿ ಬೇರೆ. ಕತ್ತುಗಾಕೊಂಡಿದ್ಯಲ್ಲ ಬ್ಲೇಡು, ಎಲ್ಲಿ ಹೋಗುತ್ತೆ ನಿನ್ ರೌಡಿ? ಇದೇ ಬೇಡ ಅನ್ನೋದು. ಈ ರೌಡಿಗೂ ಒಂದ್ ಲಾಜಿಕ್ಕು, ಕಾನೂನು ಅಂತ ಇದೆ. ಅವತ್ ನೀವೆಲ್ಲ ಸೇರ್ಕೊಂಡು ನನ್ನ ಫಸ್ಟ್ ಏಡ್ಗೆ ಹೋಗು ಹೋಗು ಅಂದ್ರು. ನಾ ಹೋದ್ನಾ? ಇಲ್ಲ ಇಲ್ಲ. ಅಕಸ್ಮಾತ್ ನಾ ಹೋಗಿದ್ರೆ ಫಿನಿಶ್ ಎಲ್ಲ ಆಗೋಗ್ತಿತ್ತು. ಆದ್ರೂ ನಾವೊಬ್ಬ ಪಕ್ಕ ಜೆಂಟಲ್ಮನ್ ತರ ಬಿಹೇವ್ ಮಾಡ್ತೀವಿ. ಆಗಿದ್ರೆ ಆಗೋಯ್ತು. ಇವತ್ ನಾನ್ ಯಾರು, ನನ್ ಕೆಪಾಸಿಟಿ ಏನಂತ ಗೊತ್ತಾಯ್ತು. ಇವತ್ತ ಫಸ್ಟ್ ನೈಟ್ ರೆಡಿ. ಹೋಗಿ ಫ್ರೆಶ್ ಸ್ನಾನ ಮಾಡಿ ನಾನ್ ಸ್ಟೈಲ್ ಬಂದ್ಬಿಡ್ತೀನಿ. ನಿಮ್ ಸ್ಟೈಲ್ ನೀವು ರೆಡಿ ಮಾಡ್ಬಿಡಿ. ಮುಚ್ಚ ಬಾಯಿ. ನೀನೊಬ್ಬ 420 ಅಯೋಗ್ಯ ಲೋ ಕ್ಲಾಸ್ ಫುಟ್ಪಾತ್. ನಿನ್ ಜೊತೆ ನನ್ನ ಮಗಳಿಗೆ ಫಸ್ಟ್ ನೈಟ್. ಅಣ್ಣ, ಪೊಲೀಸ್ನವ್ರಿಗೆ ಫೋನ್ ಮಾಡೋಣ. ಪೊಲೀಸ್ನವ್ರು ಬಂದು ಇವನ್ನ ಒದ್ದೆ ಆಡ್ಕೊಂಡು ಹೋಗ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಪೊಲೀಸ್ನವ್ರಿಗೆ ಫೋನ್ ಮಾಡಿಸ್ತೀರಾ ಅತ್ತೆ? ರಂಭಾಪುರದ ಮಾಲಿನಿ ದೇವಿ ಸೆಟ್ ಮಾಡಿರೋ ಟಾಪ್ 10 ಟಾಪೇ ಕಮಿಂಗ್ ಫ್ರಮ್ ಲಂಡನ್ ಅಳಿಯ ಒಬ್ಬ ಫ್ರಾಡು 420 ಕಳ್ಳ ಅಂತ ಊರ್ ಜನಗಳಿಗೆ ಗೊತ್ತಾದ್ರೆ ಹೋಗೋ ಮರ್ಯಾದೆ ಯಾರ್ದು? ನಿಮ್ದೇ. ನನಗ್ ಬಿಡಿಯತ್ತೆ ಈ ಜೈಲು ಬೇಡಿ ಇದೆಲ್ಲ ಮಾಮೂಲು. ಆದ್ರೆ ಈ ಅವಮಾನ ಸಹಿಸ್ಕೊಂಡು ನೀವು ಬದುಕಿರೋದು ಒಂದೇ, ಸಾಯೋದು ಒಂದೇ. ಈಗ ಯೋಚನೆ ಮಾಡಿ, ಪೊಲೀಸ್ನವ್ರು ಕರೆಸ್ತೀರಾ ಇಲ್ಲ ಮನೆ ಹೇಳಿ ನಾವು ಒಪ್ಕೋತೀರಾ? ನೀನು ಬೇಕಾದ್ರೆ ಈ ಮನೆ ಅಳಿಯ ಅಂತ ಹೇಳ್ಕೋಬಹುದು, ಆದ್ರೆ ನಾನು ಸತ್ರು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ಶಬ್ಬಾಷ್ ಮಗ. ನೋಡ್ತಾ ಇರೋ, ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿ ನಿನ್ನನ್ನ ಈ ಮನೆಯಿಂದ ಒದ್ದು ಹೊರಗಾಕ್ಲಿಲ್ಲ, ನನ್ನ ಹೆಸರು ಮಾಲಿನಿ ದೇವಿನೇ ಅಲ್ಲ ಕಣೋ ಫುಟ್ಪಾತ್. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಬರೀ ನಿನಗ್ ಮಾತ್ರ ಕೊಲೆಸ್ಟ್ರಾಲ್ ಇದೆ ಅಂತ ಅನ್ಕೊಂಡಿದ್ದೆ. ನಿಮ್ಗೂ ಇದೆ ಮೈ ತುಂಬಾ ಕೊಲೆಸ್ಟ್ರಾಲ್. ಮತ್ ನಮ್ಮ ಮಾವನ್ಗೆ ಅವ್ರಿಗೂ ಇದೆ.
ಕರಗಿಸ್ತೀನಿ. तेरी जंबा लकड़ी पोंबा अबो अबो ಅದರಿಂದಿ ಅತ್ತೆ ಯಾ ಅತ್ತೆ ಆರ್ ಪಾಲ್ ತಲೆ ಮೇಲೆ ಚಾಟಿ ನೋಡಕೊಳ್ಳೆ ಹಂಚಿ ಕಟ್ಟಿ ಇದ್ದಂಗಿದ್ಯಾ ಮುರಿದು ಅಲ್ಲಿನ ಕೂಳೆತಿಗೆ ಕಿಟ್ಕೊಂಡ್ಬಿಡ್ತೀನಿ ಹುಷಾರ್. ನಿಲ್ಸೆ ನಿನ್ ಕತ್ತೆ ರಾಗನ. तेरी जंबा लकड़ी पोंबा ಏನೋ ದಡಿಯ ನನ್ನನ್ನೇ ಕತ್ತೆ ಅಂತೀಯಾ? ನಾಳೆಯಿಂದ ನಾನ್ ಕೊಡೋ ಸಂಬಳನ ತಗೊಂಡು ನಾನ್ ಹಾಕೋ ಉಂಬ್ಳನ ತಿನ್ಕೊಂಡು ಗಲೀಜು ನಾಯಿ ನಾಯಿ ತರ ಬಿದ್ದಿರ್ಬೇಕಾಗತ್ತೆ ಗೊತ್ತಾಯ್ತಾ? ನಿನ್ನ ಕಳಿಸ್ಕೊಳ ಕಳಿಸ್ಕೊಳಲ್ಲ. ಅಯ್ಯೋ ಅಂತೀನಿ ಜಂಬಲಕಡಿ ಬಂಬ. ಆಶೀರ್ವಾದ ಮಾಡಿ ಅದೇ. ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು? ನನ್ ಕಾಲಿಗೆ ಯಾಕೆ ಬೀಳ್ತಾ ಇದ್ಯಾ? ಅತ್ತೇರಿ ಜಂಬಲಕಡಿ ಪೊಂಬ. ಅತ್ತೆ ಅಂದ್ರೆ ಸಾಕ್ಷಾತ್ ಹರ್ದವನ್ ರೂಪ. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಮ್ಮ ಅಪ್ಪ ಅವ್ವ ಹೇಳ್ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡಿ ಅತ್ತೆ, ಆಶೀರ್ವಾದ ಮಾಡಿ. ನಾನ್ ಯಾಕೆ ಆಶೀರ್ವಾದ ಮಾಡ್ಬೇಕು? ಅತ್ತೇರಿಕೆ ನಿಮ್ಗೆ ಸಂಸ್ಕಾರ ಸದಾಚಾರ ಅನ್ನೋದೇನ್ ಇಲ್ವೇನತ್ತೆ? ನಿಮ್ ಮುಂದೆ 18 ವರ್ಷ ತುಂಬಿರೋ ಹುಡುಗಿ ನಿಂತಿದ್ದಾಳೆ. ಬೇಡ ಎಲ್ಲೈತಪ್ಪ ಅದು ಬಾರಯ್ಯ. ಏನಿದು? ಅದಕ್ ತಾಳಿನೂ ಐತೆ. ಇದು ಬಾಸಿಗ ಇದೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಅಮೃತ ಮಹಲ್ಗೆ ಸೊಸೆಯಾಗಿ ಬಂದಿರೋಳ್ ನಾನು. ಸೊಸೆ? ನೀನ್ ಯಾವ ಊರ್ ಸೊಸೆನೆ? ಯೋ 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 ಬಾರೆ ಕೆಳಗೆ. ಅದೆಷ್ಟೊತ್ತು ಅಂತ ಹಂಗೆ ಔತ್ಕೊಂಡ್ ಕೂತಿರ್ತೀಯ? ಏ ಶ್ರೀಮತಿ, ಏನೋ ಇದ್ ನಿನ್ ಕಲ್ಕಿ ಅವತಾರ? ದುರಂತ ಆಗೋಯ್ತು ಮಾವ. ನೀವಿಬ್ರು ಯಾವಾಗ ನೋಡಿದ್ರು ನನ್ನ ಗಂಡಸ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ನನಗೂ ಅನುಮಾನ ಬಂದ್ಬಿಡ್ತು. ನಾನು ಗಂಡಸು ಹೌದು ಅಲ್ವಾ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಇವ್ರ ಗುಡ್ಸ್ರು ನುಗ್ದೆ. ಈ ತರ ಒಂದ್ ಸೌಂಡ್ ಕೇಳಿಸ್ತು. ಸ್ಟಾಪ್ ಬ್ಲಾಕ್ ಅಲ್ಲಿ ದೊಣ್ಣೆ ಮಚ್ಚು ಹಿಡ್ಕೊಂಡು ಇವ್ರ ಕಡೆಯವ್ರು ಎಲ್ರು ನನ್ ಸುತ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನೋ ನನ್ನ ಮಗನೇ, ಮದ್ವೆ ಆಗದವ್ರು ನಮ್ ಹುಡುಗಿ ಒಂಟಿ ಆಗಿರ್ಬೇಕಾದ್ರೆ ನಮ್ ಗುಡ್ಸಲ್ ನುಗ್ತೀಯ, ಇನ್ ಇವ್ ಯಾರೋ ಮದ್ವೆ ಆಗ್ಬೇಕು ಅಂತ ಎದುರ್ಸ್ಬಿಟ್ಟು, ನೋಡೋ ಈ 1.5 ಅಡಿ ದಾರನ ಇವಳು ಕುತ್ತಿಗೆ ಕಟ್ತೀಯೋ ಇಲ್ಲ 6 ಅಡಿ ಹಗ್ಗದಲ್ಲಿ ಮರದಲ್ಲಿ ನೇತಾಡ್ತೀಯೋ ಅಂತ ಎದುರಿಸ್ಬಿಟ್ರು ಬಾಬಾ. ಅದಕ್ಕೆ ಹೆಂಗೋ ನಮ್ಮ ವಂಶನ ಬೆಳೆಸ್ಬೇಕಲ್ವಾ, ಈ 1.5 ಅಡಿ ದಾರನ ಇವಳು ಕುತ್ತಿಗೆ ಕಟ್ಬಿಟ್ಟೆ ಮಾವ. ಕೈ ಮಾಡಕ್ ನಿಂಗೆ ಎಷ್ಟ ಧೈರ್ಯ? ಸುಮ್ನೆರಮ್ಮ, ಕೊಚ್ಚೆ ಮೇಲೆ ಕಲ್ಲಾಕ್ ನೀನ್ ಯಾಕೆ ಮಗಕ್ ಸಿಡಿಸ್ಕೊತೀಯ? ಮೊದ್ಲೇ ಸ್ಲಮ್ ನಾವು ಲೋ ಕ್ಲಾಸ್. ಮುಚ್ಚ ಮುಚ್ಚ ನಿನ್ ಬಾಯ್ನ. ಏನ ಸ್ಲಮ್ ಲೋ ಕ್ಲಾಸ್ ಅಂತೆಲ್ಲ ಮಾತಾಡ್ತಿದ್ಯಾ? ನೀವು ಮಾತ್ರ ಮನುಷ್ಯರು, ನಾವೇನ್ ಮನುಷ್ಯರು? ನಿಮ್ ಈ ಅರಮನೆ ಕಕ್ಕಸನ ನಮ್ಮವ್ರು ಯಾರು ಮುಟ್ಟಿಲ್ಲ ಅಂದ್ರೆ 1 ವಾರದಲ್ಲಿ ನಿಮ್ ಅರಮನೆ ಗಬ್ಬು ನಾತ ಹೊಡೆಯುತ್ತೆ. ಅದನ್ನ ತಿಳ್ಕೊ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅತ್ತೆಮ್ಮ, ನನ್ ಮ್ಯಾಟ್ರ್ ಏನೋ ಒಳಗಡೆ ಮುಗಿದೋಯ್ತು, ಓಕೆ. ಆದ್ರೆ ಈ ಮ್ಯಾಟರ್ ಔಟ್ಡೋರ್ ಬಂದ್ಬಿಟ್ಟಿದೆ, ಅಕ್ಕ ಪಕ್ಕ ಜನ ಬೇರೆ ಜಮಾಯಿಸ್ಬಿಟ್ಟಿದ್ದಾರೆ. ಈ ನಿಮ್ ಮಾನ ಮರ್ಯಾದೆ ಹರಾಜಾಗೋಯ್ತು. ನೀನ್ ಯಾವತ್ತಿ ಮನೆ ಕಾಲಿಟ್ಯೋ ಆವತ್ತೇ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಇನ್ನೇನ್ ಉಳಿದಿದೆ ಬಾಕಿ? ಇದಿದೆಯಲ್ಲ. ಏನ್ చెప్పారు? ತಂಗಮ್ಮ, ಅಳಿಯಂದ್ರು ಹೇಳುದ್ರಲ್ಲೂ ನ್ಯಾಯ ಇದೆ. ಅವರೇ ನಮ್ಮನೆ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ನೀನ್ ಸ್ವಲ್ಪ ತಿಳ್ಕೊಬೇಕು, ಗೊತ್ತಾಯ್ತಾ? ಒಂದ್ ಸಾರಿ ಇವ್ರ ಮ್ಯಾಟ್ರಿಗೆ ಪೊಲೀಸ್ನವರು ಮನೆ ಒಳಗಡೆ ನುಗ್ಗಿದ್ದಾಗೋಯ್ತು. ಇನ್ ಈ ವಿಷಯಕ್ಕೆ ಊರ್ ಜನ ಪಂಚಾಯತಿ ಅಂತ ಇರೋ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅವಳನ್ನ ಒಳಗಡೆ ಕರ್ಕೋ. ಆಮೇಲೆ ಇದ್ದೇ ಇದೆಯಲ್ಲ, ಬಾಂಡ್ಲಿಲ್ ಹಾಕೊಂಡು ಉರ್ಕೊಂಡು ತಿನ್ನೋದು. ಏನ್ ಸರ್ರು ಅಂತ ಒಳಗ್ ನುಗ್ತಿದ್ಯಾ? ಮಗನ್ ಮದ್ವೆ ನೋಡೋ ಭಾಗ್ಯ ಅಂತ ನಿಂಗೆ ಸಿಗ್ಲಿಲ್ಲ. ಹೋಗ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ ಸಂತೋಷ ಪಡೋ. ಕರೆಕ್ಟ್ ನೋಡು. ಏನೇ ಮಾಡ್ಬೇಕು ನಿನ್ಗೆ? ಅಷ್ಟು ಗೊತ್ತಿಲ್ವ ಅತ್ತೆ? ಅದೇ ಹೊಸ್ತಿಲ್ ಮೇಲೆ ಅಕ್ಕಿ ಬೆಲ್ಲ ಇಡೋದು, ನಾನು ಅದನ್ನ ಹೊತ್ಕೊಂಡು ಒಳಗ್ ಬರೋದು. ರೈಟ್. ನಿನ್ನ ಮುಖಕ್ಕೆ ಅದು ಬೇರೆ ಕೇಡು. ಮರ್ಯಾದಿಂದ ಒಳಗ್ ಬಾ. ನಾ ಬರೋದಿಲ್ಲ. ಬರ್ಲಿಲ್ಲ ಅಂದ್ರೆ ಹಾಳಾಗೋಗು. ನೋಡು ಶಾಸ್ತ್ರ ಮಾಡಿದ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಒಂದ್ ಸೇರ್ ಅಕ್ಕಿ ಒಂದಚ್ ಬೆಲ್ಲಕ್ಕೋಸ್ಕರ ಅತ್ತೆನು ಸೊಸೆನು ಈಗ ಕಚ್ಚಾಡೋದು. ನೀನ್ ಎದುರ್ಕೋಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಶಾಂತಮ್ಮ, ಒಂದ್ ಸೇರ್ ಅಕ್ಕಿ ಒಂದಚ್ ಬೆಲ್ಲ ಬೇಗ ತಗೊಂಬಾ. ಇಟ್ಟು ದೊಡ್ಡ ಮನೆಯಲ್ಲಿ ನನ್ನವ್ರು ಅಂತ ಒಬ್ರಾದ್ರೂ ಇದಿರಲ್ಲ. ದೇವ್ರು ಚೆನ್ನಾಗ್ ಮಾಡಿ. ಥ್ಯಾಂಕ್ಸ್. ಕೊಡು. ಬಾಮ್ಮ, ನಡಿಯಮ್ಮ. ನಿನ್ನ ಆಸೆನ ಪೂರೈಸ್ಕೊಮ್ಮ. ನಿನಗೆ ಯಾವ ಸ್ಟೈಲಲ್ಲಿ ಒದಿಬೇಕನ್ಸುತ್ತೋ ಆ ಸ್ಟೈಲಲ್ಲಿ ವಾದ್ದು ಒಳಗ್ ಬಾ. ನನಗೆ ಸ್ಲೋ ಮೋಷನ್ ಅಲ್ಲಿ ಹೊಡಿಬೇಕು ಅಂತ ಆಸೆ. ಚಂಪೆ ಅತ್ತೆ, ವಾಚ್ ಕಮ್ ಆನ್. ಸೆಟಪ್ ಮಾತ್ರ ಅದಿರ್ಬೋಯ್ದಿ. ಹೌದಾ? ಆಲ್ ದ ಬೆಸ್ಟ್, ಗುಡ್ ಲಕ್. ನೋ ಫೀಲಿಂಗು, ಎಂಜಾಯಿಂಗು. ಎತ್ತರಿ ಜಂಬಲಕಡಿ ಪೊಂಬ. ಕದ್ದು ಮೇವಾಗ ಹೈ ಟೆನ್ಷನ್ ಕರೆಂಟ್ ತರ ಇದ್ದೆ.
ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ಮೇಲೆ ಸಿಂಗಲ್ ಫೇಸ್ ಕರೆಂಟ್ ತರ ಆಗ್ಬಿಡಿದ್ಯಾ ಎಂದಕ್ಕೋ ಹಂಗೆಲ್ಲ ಕಣೆ. ನೋಡು, ನಮಗಿಂತ ಮುಂಚೆ ಮದುವೆ ಆಗಿದ್ದು ನನ್ನ ತಂಗಿ. ನಮ್ಮ ಬಾಬಾ ಒಳ್ಳೆಯವನೋ ಕೆಟ್ಟವನೋ, ಕಳ್ಳನೋ ಸುಳ್ಳನೋ ಇಷ್ಟಪಟ್ಟು ಮದುವೆ ಆದ್ಲು. ಅವ್ರಿಗೆ ಫಸ್ಟ್ ನೈಟ್ ಇನ್ನೂ ಆಗಿಲ್ಲ. ಅವರಿಬ್ಬರನ್ನು ಸೇರ್ಸೋವರೆಗೂ ನಾವ್ ಒಂದಾಗದ್ ಬೇಡ. అంటే ನಿಮ್ ಸಿಸ್ಟರ್ಗೆ ಲವ್ ಅಟ್ಯಾಕ್ ಆಗ್ಬೇಕು, ಟೆಂಪರೇಚರ್ ರೇಸ್ ಆಗಿ ಕೋಮಾಗ ಹೋಗ್ಬೇಕು. ಆಗ ನಮ್ ಬ್ರದರ್ ಹೋಗಿ ತಟ್ಟಬೇಕು ಮುಟ್ಟಬೇಕು. ಆಟ ತಾನೆ ಆಗತ್ತೆ ಬಿಡು. ಯಾರು ಇಲ್ಲ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ, ನಗು ನಗುತ್ತಾ ನೀ ಬರುವೆ. ಮಮ್ಮಿ ಏನಿದೆಲ್ಲ? ಕಾಲ್ ಜಾರ್ತು. ಏಯ್ ನೀನು ನನಗೂ ಅಷ್ಟೇ ಕಾಲ್ ಜಾರಿಂಗು. ಹೋಗ್ಲಿ ಬಿಡಿ, ಸದ್ಯ ಏನು ಆಗ್ಲಿಲ್ವಲ್ಲ. ಹೋಗಿ ಬರೀಕ್ ಹೋಗು. ಸರಿ ನಡಿ ಹೋಗಿ ಮಲ್ಕೊಂಡು. You idiot! ನಾನು ನಿನ್ 1000 ಸಲ ಬಡ್ಕೊಂಡೆ, ಇದೆಲ್ಲ ಗುಬ್ಬಿ ವೀರಣ್ಣ BR ಪಂತಲು ಐಡಿಯಾ ವರ್ಕೌಟ್ ಆಗಲ್ಲ ಅಂತ. ನನ್ನ ಮಾತು ಕೇಳ್ದೆ ನೀನು? ಈಗ ನೋಡು, ಎಲ್ಲ ರಿವರ್ಸ್ ಗೇರ್ ಹಾಕೊಂಡು ಹೊಡಿತಾ ಇದೆ ಸುಮ್ಮನೆ. ಡೋಂಟ್ ವರಿ ಡಾರ್ಲಿಂಗು, ಇವತ್ ಮಾಡಿರೋ ಪ್ಲಾನು ಡೈರೆಕ್ಟ್ ಅಟ್ಯಾಕ್. ಇಲ್ಲಿ ನೋಡು, ಏನಿದು? ಕಸಕ್ ಗುಳಿ ಗುಳಿ ಬೇರು. ಕಸಕ್ ಗುಳಿ? ಆ ಪಾರ್ವತಿ ಅಮ್ಮನ್ಗೆ ಶಿವನ್ ಮೇಲೆ ಪ್ರೀತಿ ಹುಡ್ಬೇಕಾದ್ರೆ ರತಿ ಮನ್ಮಥರು ಈ ಬೇರಿನ ರಸಾಯನ ಮಾಡಿ ಅವ್ರಿಬ್ಬರು ಕುಡಿಸಿ ತಾವು ಮನ್ಮಥ ಲೀಲೆ ಶುರು ಮಾಡ್ಕೊಂಡ್ರು. ಹಂಗೆ ನಾವಿವತ್ತು ಈ ರಸಾಯನ ಮಾಡಿ ಇವ್ರಿಬ್ಬರು ಕುಡಿಸಿ ಉಳ್ದಿದ್ದು ನಾವ್ ಹಾಕೊಂಡ್ಬಿಟ್ರೆ ಅತ್ತೇರಿ ಚಂಬಲಕಡಿ ಪಂಬ. ಬಲ್ಲೆ 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 ಬಲ್ಲೆ. ತಾಳೆ ಹೂ ಪೊದೆಂದ ಕಸ. ಎಲ್ಲಿಟ್ಟಿದೆ? ಈ ಕಡೆ ಪೆಟ್ಟಿ ಅದು. ಅಯ್ಯೋ ಎಲ್ಲಿ ಬೇರು? ಅಲ್ಲಿ ಬೇರು ಕಾಣಿಸ್ತಾ ಇಲ್ವೇ? ಕಸಗುಳಿಗುಳಿ ಬೇರು. ಕಸಗುಳಿಗುಳಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಲ್ಲ. ಹುಣ್ಸೆನ್ ಗೊಜ್ಜ ಸಾಂಬಾರ್ಗ ಹಾಕಾಯ್ತು, ಟೇಬಲ್ ಮೇಲೆ ಇಟ್ಟಿವ್ನಿ. ಆಗ್ಲೇ ಅಮ್ಮ ಊಟ ಮಾಡ್ತಾವ್ರೆ. ಮಮ್ಮಿ, ಸಾಂಬಾರ್ ಸೂಪರ್. ಇಷ್ಟು ದಿವಸ ಇಷ್ಟು ಒಳ್ಳೆ ಸಾಂಬಾರ್ ಮಾಡಿರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಅಮ್ಮ ಮಗಳು ಎಷ್ಟು ಜಬರ್ದಸ್ತ್ ಊಟ ಮಾಡ್ತಿದ್ದೀರಾ. ಬಂದ ನೋಡು, ಇವನ ಮುಖಕ್ಕೆ ಈ ಡ್ರೆಸ್ ಬೇರೆ ಕೇಡು. ಯಾಕೆ ಚೆನ್ನಾಗಿಲ್ವಾ? ಸರ್ಕಸ್ ಅಲ್ಲಿರೋ ಬಫನ್ ತರ ಇದೆಯಾ? ಅವರು ನಿನ್ನಾಗೆ ಮನುಷ್ಯ ಮಣ್ಣಿ. ಬಾ ಮಮ್ಮಿ. ಊಟ ಮುಗಿಸ್ಕೊಂಡೋಗಿ. ಜಂಬಲಕಡಿ ಬೊಂಬ, ಅತ್ತೆ ಊಟ ಮಾಡದೆ ಹೋಗ್ಬಿಟ್ರಲ್ಲ. ನೋಡ್ದ ಸಿಸ್ಟರ್, ನಾ ಬಂದ ತಕ್ಷಣ ಹೆಂಗೆ ಪರಾರಿ. ಹಂಗಿರ್ಲೇಬೇಕು ಬ್ರದರ್, ಇಲ್ದಿದ್ರೆ ಹೆಂಗೆ? ಏನಿವತ್ತು ಸಾಂಬಾರ್ ಒಂಥರ ಟೇಸ್ಟ್ ಆಗಿದೆಯಲ್ಲ. ಅದು ಕಸಕ್ ಗುಳಿ ರಸ ಸಾಂಬಾರ್. ಓ ಹಾಗ, ಅದ್ರಿಂದ ಕದ ತಿಂದ್ಮೇಲೆ ಅದ್ರ ತಿಂದೆ. ನಿಧಾನ ನಿಧಾನ. ಅಯ್ಯೋ ಬ್ರದರ್, ಸಿಸ್ಟರ್, ನಿಮ್ ಬ್ರದರ್ ಆ ಟೈಪ್ ಅಲ್ಲ. ನಮ್ಮಿಬ್ರು ಸೇರ್ಸೋ ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಈ ಕಸಗುಳಿಗುಳಿ ಪ್ಲಾನ್ ಇಂದ ಅಲ್ಲ. ನಾ ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದೀನಿ. ಅವಳು ಯಾವಾಗ ನನ್ನ ಗಂಡ ಅಂತ ಒಪ್ಕೊಂಡು ನನ್ ಮೇಲೆ ಪ್ರೀತಿ ತೋರಿಸ್ತಾಳೋ ಆಮೇಲೆ ಮಿಕ್ಕಿದ ವಿಷಯ ಅಲ್ಲ. ಅಲ್ಲಿವರೆಗೂ ಗುಡ್ ಬಾಯ್. ಯವಿ 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 ಜಂಬಲಕಡಿ ಪೊಂಬ, ಸೂಪರ್ ಡೈಲಾಗ್ ಕೊಟ್ಟಾರು. ಮಾದಿ ಬ್ರದರ್ ಜೆಂಟಲ್ಮೆನ್. ಮತ್ ನಮ್ ಸಿಸ್ಟರ್ ಮೆಂಟಲ್ ವುಮೆನ್. ನನ್ನ ಅಳಿ ಆಗೋನು ಎಲ್ಲಾ ವಿಧದಲ್ಲೂ ಟಾಪ್ 1 ಆಗಿರ್ಬೇಕು ಅಂತ ಎಷ್ಟೆಲ್ಲಾ ಕನಸ್ಕಂಡೆ, ಎಲ್ಲ ನುಚ್ಚು ನೂರಾಗೋಯ್ತು. ನನ್ನ ಅಳಿಯ ಒಬ್ಬ ರೌಡಿ, 420 ಫುಟ್ಪಾತು, ಜೊತೆಗೆ ಅವಳೊಬ್ಳು ಸ್ಲಮ್ ಸೊಸೆ.
ಲೋ ಲೆವೆಲ್ಲು. ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನಾನ್ ಹೇಗಣ್ಣ ಬದುಕಿರ್ಲಿ? ಇಷ್ಟು ಸಣ್ಣ ವಿಷಯಕ್ಕೆ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ನೋಡು, ಈ ಅಣ್ಣ ಬದುಕಿರೋದೇ ಈ ತಂಗಿ ಕ್ಷೇಮಕ್ಕೋಸ್ಕರ. ಅವರು ಈ ಮನೇಲಿ ಇರಬಾರ್ದು, ಅಷ್ಟೇ ತಾನೇ? ಮನೆಯಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲೇ ಇರ್ಬಾರ್ದು. ಬೇಗ ಬೇಗ ಕೊಡಪ್ಪ. ಹಾ ತಗೋ ಸಿಸ್ಟ್ರು, ಜಮಾಯ್ತು. ಇನ್ನೊಂದು ಕೊಚ್ಚು. ಹಾ ಸಾಕ್ ಕೊಡು. ಹಾ ಸಿಸ್ಟ್ರು, ಹಿಂಗ್ ಕುಡಿಬೇಕು. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಮೊದಲನೇ ಸಲ ಅತ್ತೆ ತೊಡು ಕಾಲಿಟ್ಬಿಟ್ಟು ಎಳ್ನೀರ್ ಕುಡಿಯೋಣ ಅಂತ ಬಂದ್ರೆ ಅಷ್ಟು ಬೇಗ ಬಂದ್ಬಿಟ್ರಾ? ಸ್ವಲ್ಪ ತಡ್ಕೊಳ್ಳಿ, ಎಳ್ನೀರ್ ಕುಡ್ಬಿಡ್ತೀವಿ ಸಿಸ್ಟ್ರು. ಬ್ರದರು ಕೊಟಾಯ್ 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 ಅಯ್ಯೋ ಅಯ್ಯೋ ಬೇಡ ಬೇಡ, ಅಯ್ಯೋ ಬೇಡಪ್ಪ, ಅಯ್ಯೋ ಅಯ್ಯೋ ಸೂಪರ್